ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ತ್ರಿಪುರಾಂತನ PM ಶ್ರೀ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿ ಚರಂಡಿ ನೀರು ನಿಂತು ಅಲ್ಲೆಲ್ಲವೂ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗಿದೆ. ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೂನ್ ಪ್ರಾರಂಭವಾಯಿತು. ಇಂದಿನಿಂದ ಮಕ್ಕಳು ಕೂಡ ಶಾಲೆಗೆ ಬರ್ತಾರೆ. ಆದ್ರೆ ಆ ಶಾಲೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಬೇಕಾಗಿದ್ದು ಅಧಿಕಾರಿಗಳ ಕರ್ತವ್ಯ. ಶಾಲೆಯ ಅಡಿಗೆ ಕೋಣೆ ಪಕ್ಕವೇ ಕೆರೆ ನೀರು ನಿಂತಂತೆ ನಾಲೆಯ ನೀರು ನಿಂತು ವಿಷಪೂರಿತ ದುರ್ವಾಸನೆ ಬೀರ್ತಾ ಇದೆ. ಮಕ್ಕಳು ಆತಂಕದಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಖ್ಯ ಶಾಲೆಯ ದ್ವಾರದ ಬಳಿ ಇರುವಂತಹ ಈ ನಾಲೆಯ ನೀರು ಶಾಲೆಯ ಮುಂದೆ ನಿಲ್ಲುತ್ತಿದ್ದು ಸ್ವಿಮ್ಮಿಂಗ್ ಪೂಲ್ ನಂತೆ ನಾಲೆಯ ನೀರು ನಿಲ್ಲುತ್ತಿದೆ. ಸೊಳ್ಳೆಗಳ ಕಾಟ ಹೆಚ್ಚಾಗಿ ಮಲೇರಿಯಾ ಡೆಂಗು ರೋಗಗಳು ಬರುವ ಸಾಧ್ಯತೆಗಳಿವೆ. ಇಲ್ಲಿನ ಶಾಲಾ ಆಡಳಿತ ಮಂಡಳಿಯವರು ಹಲವು ಬಾರಿ ನಗರಸಭೆಯ ಪೌರಾಯುಕ್ತರಿಗೆ ಸೂಕ್ತ ಚರಂಡಿ ವ್ಯವಸ್ಥೆ ಮಾಡಿಕೊಡುವಂತೆ ಮನವಿ ಪತ್ರ ನೀಡಿ ಮೌಖಿಕವಾಗಿ ತಿಳಿಸಿದ್ರು ಕೂಡ ನಗರಸಭೆಯವರು ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ ಅಂತ ಆರೋಪಿಸುತ್ತಿದ್ದು, ನೀರು ಸುಗಮವಾಗಿ ಹೋಗಲು ಸೂಕ್ತ ಚರಂಡಿ ವ್ಯವಸ್ಥೆ ಮಾಡಬೇಕಾಗಿದೆ. ಇಲ್ಲದಿದ್ರೆ ಮಕ್ಕಳು ನಾಲೆಯ ನೀರಲ್ಲಿ ಬೀಳುವ ಸಾಧ್ಯತೆ ಇದೆ. ಅಲ್ಲದೆ ಮಕ್ಕಳ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಕೂಡಲೇ ಶಾಶ್ವತ ಪರಿಹಾರ ಕೊಡಬೇಕು ಅಂತ BSP ತಾಲೂಕು ಅಧ್ಯಕ್ಷ ಶಂಕರ್ ಫುಲೆ ಒತ್ತಾಯಿಸಿದ್ದಾರೆ. ಸರ್, ಇಲ್ಲಿ ಸ್ಕೂಲ್ ಮುಂದೆ ನಾನಾ ಚರಂಡಿ ತುಂಬ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನಾವು ಮೊದಲು ಪತ್ರಿಕಾ ಮಾಧ್ಯಮದವರಿಗೆ ಧನ್ಯವಾದವನ್ನು ತಿಳಿಸ್ತಾ, ಈಗ ಬಸವ ಕಲ್ಯಾಣದಲ್ಲಿ PM ಶ್ರೀ ಏನು ಹಿರಿಯ ಸ್ಕೂಲ್ ಶಾಲೆ ಇದೆ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೊಳಚೆ ನೀರು ನಿಂತು ದುರ್ವಾಸನೆದಿಂದ ಮಕ್ಕಳಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಇದೇ ಜಾಗಿ ಅಡುಗೆ ಕೋಣೆ ಇದೆ. ಈ ಅಡುಗೆ ಕೋಣೆಯಿಂದ ಇಲ್ಲಿಂದು ಮಚ್ಚರ್ ಚಿಕ್ಕಡು ಒಳಗೆ ಹೋಗ್ತಾಯಿದೆ. ಆ ಚಿಕ್ಕಡು ಅಡುಗೆ ಮಾಡೋದ್ರ ಮೇಲೆ ಬಿದ್ದು ಮಕ್ಕಳಿಗೆ ಏನಪ್ಪ ಅಂದ್ರೆ ಡೆಂಗು ಬರ್ಬೋದು, ಮಲೇರಿಯಾ ಆಗ್ಬೋದು, ಟೈಫಾಯ್ಡ್ ಆಗ್ಬೋದು. ಇಲ್ಲಿ ಇರೋರೆಲ್ಲ ಬಡ ಕುಟುಂಬದ ಮಕ್ಕಳು. ಈ ಜಗಿ ಇದು ನೋಡ್ಬೋದು ನೀವೆಲ್ಲ ಎಷ್ಟು ಕೊಳಚೆ ನೀರು ನಿಂತು ದುರ್ವಾಸನೆ ಹೊಡಿತಾ ಇದೆ. ಇಲ್ಲಿ ಇದಕ್ಕೆ ಶಾಶ್ವತ ಪರಿಹಾರವನ್ನು ನೀಡಬೇಕು. CMC ಕಮಿಷನರ್ ಸಾಹೇಬರಿಗೆ ನಾ ಮಾಧ್ಯಮದ ಮುಖಾಂತರ ಕೇಳ್ತೀನಿ. ಈ ಶಾಲೆ ಇದೆ, ಇದು ಏನು ಪ್ರೈವೇಟ್ ಶಾಲೆ ಅಲ್ಲ, ಇದು ಒಂದು ಗೌರ್ಮೆಂಟ್ ಶಾಲೆ ಇದೆ ಸಾಹೇಬ್ರೆ. ಇದಕ್ಕೆ ಎಷ್ಟು ಜಲ್ದಿ ಆಯ್ತದೋ ಅಷ್ಟು ಜಲ್ದಿ ನೀವು ಇದನ್ನು ತೆಗೆಸಿ ಇಲ್ಲಿ ಹೊಸದು ನಾಲಿ ಕಟ್ಟಿಸ್ಕೊಂಡು ಇದಕ್ಕೆ ಶಾಶ್ವತ ಪರಿಹಾರವನ್ನು ಕೊಡಬೇಕಂತ ಹೇಳಿ ನಾನು ನಿಮಗೆ ಆಗ್ರಹ ಮಾಡ್ತೀನಿ. ಯಾಕಂತಂದ್ರೆ ಇದು ಶಾಲೆ ಸರ್ಕಾರಿ ಶಾಲೆಯಲ್ಲಿ ಬಡವರ ಮಕ್ಕಳು ಕಲಿಯುವುದು. ಯಾರು ದೊಡ್ಡ ದೊಡ್ಡ ಆಫೀಸರ್ ಮಕ್ಕಳು, ಯಾರು ದೊಡ್ಡ ಉದ್ಯೋಗಪತಿ ಮಕ್ಕಳು ಇಲ್ಲಿ ಬಂದು ಶಾಲೆ ಕಲಿಯಲ್ಲ. ಇದು ಇಂಥ ದುರ್ವಾಸನೆ ಇಲ್ಲಿ ಹೊಡಿತಾ ಇದೆ. ಈ ದುರ್ವಾಸನೆ ನೀವು ಬಂದು ನಿಂತು ನೋಡಿ ಒಂದು ಸ್ವಲ್ಪ ಎಷ್ಟು ದುರ್ವಾಸನೆ ಹೊಡಿತಾ ಇದೆ. ನಿಮ್ಮ ನಗರಸಭೆ ಏನು ಕೂಲಿ ಕಾರ್ಮಿಕರಿದ್ದಾರೆ ಅವ್ರು ಬಂದು ಇದಕ್ಕೆ ಸ್ವಲ್ಪ ತೆಗಿತಾರೆ. ಇವತ್ತು ತೆಗೆದ್ರೆ ಮತ್ತು ನಾಳೆ ತುಂಬ್ತದದು. ಪ್ರತಿದಿನ ತೆಗೆದು ಕೂಡ ಅದೇ ರೀತಿ ತುಂಬಲತ್ತದ. ಇದು ಏನಪ್ಪ ಅಂದ್ರೆ ಹರಿದು ರೋಡಿ ಮ್ಯಾಗೆಲ್ಲ ಹರಿತದ ನೀರು. ಆಮೇಲೆ ಅದೇ ರೀತಿಯಲ್ಲಿ ಒಳಗಡೆ ಶಾಲೆಗೆ ಬರ್ತವೆ ನೀರು. ಇದು ಎಲ್ಲ ಪೂರ ಕೊಳಚೆ ನೀರು ಬಂದು ಮಕ್ಕಳಿಗೆ ಭಾಳ ತೊಂದರೆ ಉಂಟಾಗ್ಲತ್ತದ. ಇದರ ಕಡೆಯಿಂದ ನಾವು ಈ ಮಾಧ್ಯಮದ ಮುಖಾಂತರ ಹೇಳ್ತೇವೆ, CMC ಕಮಿಷನರ್ ಸಾಹೇಬ್ರೆ, ಇದು ಎಷ್ಟಾಯ್ತೋ ಅಷ್ಟು ಜಲ್ದಿ ಇದನ್ನು ತೆಗೆದು ಕ್ಲೀನ್ ಮಾಡಿ ಶಾಶ್ವತ ಪರಿಹಾರ ನೀಡಬೇಕು. ನೀವು ಸ್ವಲ್ಪ ಏನು ಕ್ಲೀನ್ ಮಾಡಿಸಿ ಅದಕ್ಕೆ ಬಿಟ್ಟರೆ ನಡೆಯಲ್ಲ. ಯಾಕಂದ್ರೆ ನೀವು ಎಲ್ಲ ನಾನು ಇದು CMC ವ್ಯಾಪ್ತಿಯಲ್ಲಿ ಬರುವ ಗಲ್ಲಿಗಳದಲ್ಲಿ ನೋಡಿದ್ರೆ ಪೂರ ಸಂಪೂರ್ಣವಾಗಿ ಏನಪ್ಪ ಅಂತಂದ್ರೆ ಗಲೀಜು ಹಂಗೆ ಇರ್ತದೆ. ಈ ಗಲೀಜನ್ನು ಪೂರ ಸಂಪೂರ್ಣವಾಗಿ ತೆಗಿಯೋಂಥ ಕೆಲಸ ಮಾಡಬೇಕು. ನೀವು ಒಳ್ಳೆ ಆಫೀಸರ್ ಅಂತ ಹೇಳ್ಕೊತೀರಿ, ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಿಮ್ಮದೂ ಉಳಿತದೆ, ಇಲ್ಲಿ ಬಸವ ಕಲ್ಯಾಣದೂ ಮಾನ ಮರ್ಯಾದೆ ಉಳಿತದೆ. ಯಾಕಂತಂದ್ರೆ ಬಸವ ಕಲ್ಯಾಣದಾಗ ಇಷ್ಟು ಗಲೀಜು ನಾನು ಭಾಳ ದಿನ ಆಯ್ತು ನೋಡಿಲ್ಲ. ಈ ಕಳೆದ ವರ್ಷದಿಂದ ನೋಡ್ತಾ ಇದ್ದೀನಿ, ಭಾಳಷ್ಟು ಗಲೀಜಿದೆ. ಯಾರು ಕೇಳ್ತಾ ಇಲ್ಲ ಅದಕ್ಕೆ. ಶಾಸಕರು ಇಲ್ಲಿಂದೇ ಹೋಗ್ತಾರೆ, ಪದೇ ಇಲ್ಲಿಂದೇ ಹೋಗ್ತಾರೆ. ಅವ್ರಿಗೆ ಕಾಣಿಸ್ತಲೇನಿದು ಶಾಸಕರಿಗೆ. ಇಂಥದ್ದೆಲ್ಲ ಗಲೀಜಿದ್ದರೂ ಕೂಡ ಯಾವುದಕ್ಕೆ ಆವಾಜ್ ಎತ್ತಲ್ಲ ಅವರು. ಇದಕ್ಕೆ ಮಾಡಿಸ್ಬೇಕಂಬೋದು, ಕ್ಲೀನ್ ಮಾಡಿಸ್ಬೇಕಂಬೋದು ಅವರಿಗೆ ಅರಿವಾಗಲ್ಲ. ಇದು ಎಷ್ಟು ಜಲ್ದಿ ಆಯಿತು ಅಷ್ಟು ಜಲ್ದಿ ಕ್ಲೀನ್ ಮಾಡಿಸಿ ಇದನ್ನು ಸಂಪೂರ್ಣವಾಗಿ ಹೊಸದು ಮಾಡಬೇಕು ನಾಲಿ ಅಂಥೇಳಿ ನಾನು ಮಾಧ್ಯಮದ ಮುಖಾಂತರ ಮಾತೇಳಿ ನಂದು 2 ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ನನ್ನ ಹೆಸರು ಶಂಕರ್ ಫುಲೆ, BSP ತಾಲೂಕು ಅಧ್ಯಕ್ಷ.